पति ब्रह्मचारी। ಅಮ್ಮ ಅಮ್ಮ ನಂಗನ್ಸತ್ತೆ ಇವಳು ಆ ದುಡ್ಡು ತಗೊಂಡ್ಬಿಟ್ಟಿದ್ದಾಳೆ. ನಾವು ಸಾಲದವ್ರು ಕೊಡಕ್ ಇಟ್ಟಿದ್ವಲ್ಲ ಅದನ್ನ. ಇವಾಗ ನಾವ್ ಏನ್ ಮಾಡೋದು ಅಮ್ಮ? ಏನ್ ಮಾಡೋದು? ಅಯ್ಯೋ ಅಯ್ಯೋ ಅದಕ್ಕೆ ಒಂದ್ ನಿಮಿಷ ಶಾಂತಿ ಶಾಂತಿ. ಆ ದೇವ್ರ ಹತ್ರ ಇಟ್ಟಿದ್ದ ದುಡ್ಡನ್ನ ನಾನೇ ತೆಗೆದು ಪೂರಣ್ಣನ ಕೈಲಿ ಕೊಟ್ಟಿದ್ದೀನಿ ಬ್ಯಾಂಕ್ ಕಟ್ಟಕ್ಕೆ. ಏನದ್ಗೆ ನೀವು ಸುಮ್ನೆ ಕೂಗಾಡ್ತಿದ್ದೀರಾ? ಶಾಂತಿ. ಅದಿತಿ, ಹಾ ಹೋಗಮ್ಮ, ಒಳಗಡೆ ಹೋಗಿ ಆರತಿ ತಟ್ಟೆ ತಗೊಂಬಾ. ಹಾ ನಾನು ಇವಾಗ್ಲೇ ತರ್ತೀನಿ. ಅಪ್ಪ, ನೀವು ಇದಕ್ಕೆ ಆರತಿ ಮಾಡಿ ಅನ್ಬಾಕ್ಸಿಂಗ್ ಮಾಡಿ. ನಿನಗೆ ಹೇಳಿದ್ನಲ್ವಾ, ನನ್ನಿಂದ ದೂರ ಇರು. ಕೃಷ್ಣ ದಾಮೋದರಂ ವಸುದೇವಂ ಹರಿಂ ಶ್ರೀಧರಂ ಮಾಧವಂ ಗೋಪಿಕಾ ವಲ್ಲಭಂ ಜಾನಕಿ ನಾಯಕಂ ರಾಮಚಂದ್ರ ಭಜೆ. ಇದನ್ನ ಓಪನ್ ಮಾಡು. ಈಶಾ ಪುಟ್ಟ, ಇದೆಲ್ಲ ಏನು? ನಾನ್ ನನ್ನ ಉಂಗುರನ ಮಾರ್ಬಿಟ್ಟೆ. ಅದರಿಂದ ಬಂದ ದುಡ್ಡಲ್ಲಿ ಫ್ರಿಡ್ಜ್ ನ ತಗೊಂಡೆ. ಮನೆಗೆ ಫ್ರಿಡ್ಜ್ ನ ಅವಶ್ಯಕತೆನೂ ಇದೆ, ಮತ್ತೆ ಪದೇ ಪದೇ ಪಕ್ಕದ ಮನೆಯಲ್ಲಿ ಐಸ್ ನ ಕೇಳೋ ಅವಶ್ಯಕತೆ ಇಲ್ಲ. ಮತ್ತೆ ನಿಮ್ ನೋವು ಕೂಡ ಇದರಿಂದ ಕಡಿಮೆ ಆಗತ್ತೆ. ಒಳ್ಳೆಯವಳಾಗೋ ನಾಟಕ ಮುಗಿತೋ ಇಲ್ವೋ? ಇವಾಗ ಹೊಡ್ತೀಯೋ ಇಲ್ಲ ಅಂತಂದ್ರೆ ಬೆನ್ನಿಗೆ ನಾಕ್ ಬಿಗಿಲೋ. ಒಂದ್ ನಿಮಿಷ. ಮನೆಗೆ ಒಂದು ಹೊಸ ವಸ್ತು ಬಂದಿದೆ, ಅದಕ್ಕೆ ಪೂಜೆ ಮಾಡಬೇಕು ಅಲ್ವಾ? ಬನ್ನಿ, ಅದಕ್ಕೆ ಪೂಜೆ ಮಾಡೋಣ. ಅಪ್ಪ ಎಷ್ಟು ಖುಷಿಯಾಗಿದ್ದಾರೆ. ಬಹುಶಃ ನಾನ್ ತಂದಿದ್ರೆ ಮನೇಲಿ ಇಟ್ಕೊಳಕ್ಕೂ ಬಿಡ್ತಾ ಇರಲಿಲ್ಲ. ಆಗ್ಲಿ, ಈಶಾ ಅವ್ರು ತಂದಿರೋ ವಸ್ತುಗಳನ್ನಾದ್ರೂ ಅಪ್ಪ ಒಪ್ಕೋತಾ ಇದ್ದಾರಲ್ಲ. ನನಗಂತೂ ಈಗ ತುಂಬಾ ಸಂತೋಷ ಆಗ್ತಾ ಇದೆ. ನನ್ನ ಸೊಸೆ ನನ್ನ ಪರಿವಾರನ ಮತ್ತೆ ನನಗೆ ಕೊಟ್ಬಿಟ್ಲು. ಅದಕ್ಕೆ ಈಶಾನ ಅದೆಷ್ಟೇ ಬೈದ್ರು ಅದಕ್ಕೆ ಮೇಲೆ ಅವಳು ಅದೆಷ್ಟೊಂದು ಪ್ರೀತಿ ಇಟ್ಕೊಂಡಿದ್ದಾಳೆ. ಹೇ ಭಗವಂತ, ಈ ಫ್ರಿಡ್ಜಿಂದ ಆಗೋ ಐಸಿಂದಾಗಿ ಅಮ್ಮನ ನೋವು ಕಡಿಮೆ ಆಗಲಿ, ಮತ್ತೆ ತಣ್ಣೀರಿಂದ ಇವ್ರ ಕೋಪ ಕಡಿಮೆ ಆಗಲಿ. ತಗೊಳಮ್ಮ, ಇದನ್ನ ಒಳಗಡೆ ತಗೊಂಡೋಗೋ. ಭಾವಿಷ, ಎಂತ ಫ್ರಿಡ್ಜ್ ತಂದಿದ್ದೀರಾ ನೀವು? ತುಂಬಾ ಚೆನ್ನಾಗಿದೆ. ಏನ್ ಬೇಕಾದ್ರೂ ಹೇಳು, ಈ ಫ್ರಿಡ್ಜ್ ಅಂತೂ ಇಡೀ ವಠಾರದಲ್ಲಿ ನಮ್ ಘನತನ ಹೆಚ್ಚಿಸ್ಬಿಡ್ತು. ಆರಫ್ ಸರ್ಗೋಸ್ಕರ ನಾನು ಇದನ್ನು ಮಾಡಲೇಬೇಕು. ಕಾವ್ಯ, ಕಾವ್ಯ, ನಾನು ಬರ್ತಾ ಇದ್ದೀನಿ. ಕಾವ್ಯ, ಕಾವ್ಯ ಬಂದ. ಹಣ
ಅದಕ್ಕೆ ಎಲ್ರು ಕಾವ್ಯನ ಕಾವ್ಯಾಗ ಏನು ಆಗೋದಕ್ಕೆ ಬಿಡಲ್ಲ. ಆರವ್ ಸರ್, ಪ್ಲೀಸ್ ಪ್ಲೀಸ್ ನನ್ನ ಕಾಪಾಡಿ. ಹೆಲ್ಪ್ ಪ್ಲೀಸ್, ಹೆಲ್ಪ್. ಕಾವ್ಯ ಕಾವ್ಯ ಕೈ ಕೊಡು. ಕಾವ್ಯ ನಿಂಗೇನು ಆಗಿಲ್ಲ ತಾನೆ? ನೀನು ಆರಾಮಾಗಿದೆಯಲ್ಲ? ಏನೂ ಗಾಯ ಆಗಿಲ್ಲಲ್ಲ? ನೀನು ಹುಷಾರಾಗಿದೆಯಾ ತಾನೆ? ಕಾವ್ಯ ನಿಂಗೇನು ಆಗಿಲ್ಲಲ್ಲ? ಎಲ್ಲ ಓಕೆ ತಾನೆ? ಆರವ್, ಆರವ್, ನೀನು ನಿನ್ ಕಾಲ್ ಮೇಲೆ ನಿಂತ್ಕೊಂಡಿದೀಯಾ? ಅರೆ ಅರೆ, ಇದೆಂತ ಅದ್ಭುತ ಇದು! ನನ್ ಕಣ್ಣನ್ ನಾನೇ ನಂಬಕ್ಕಾಗ್ತಿಲ್ಲ. ಯಾವ ಕ್ಷಣಕ್ ನಾನು ಇಷ್ಟು ದಿನದಿಂದ ಕಾಯ್ತಿದ್ನೋ ಆ ಕ್ಷಣ ಇವತ್ತು ಬಂದಿದೆ. ನನ್ನ ಮಗ ಇವತ್ತು ಅವನ್ ಕಾಲ್ ಮೇಲೆ ಅವನೇ ನಿಂತಿದ್ದಾನೆ. ಅರವ್, ನೀನ್ ಇವತ್ತೆಂತ ಕೆಲಸ ಮಾಡಿದೆ ಅಂದ್ರೆ ನನಗ್ ತುಂಬಾ ಖುಷಿ ಆಗಿದೆ ಕಣ. ಈ ಖುಷಿಯಲ್ಲಿ ನಾವು ಒಂದ್ ಜಬರ್ದಸ್ತ್ ಪಾರ್ಟಿ ಮಾಡೋಣ, ಜಬರ್ದಸ್ತ್ ಆಗಿ ಮಾಡೋಣ. ನಿಮ್ಮನ್ನ ಹೀಗೆ ನೋಡಕ್ಕೆ ನಂಗೆ ತುಂಬಾ ಖುಷಿ ಆಗ್ತಿದೆ ಆರವ್ ಸರ್. ನೀವು ನಿಮ್ ಕಾಲ್ ಮೇಲೆ ನಿಂತಿದ್ದೀರಾ, ಅಷ್ಟೇ ಸಾಕು. ಯಾವಾಗ್ಲೂ ಹೀಗೆ ಖುಷಿಯಾಗಿರಿ. ಲೈಫಲ್ಲಿ ನೀವು ಅನ್ಕೊಂಡಿದ್ ಎಲ್ಲ ಸಿಗ್ಲಿ. ಇವತ್ತು ನಾನು ನನ್ನ ಕಾಲ ಮೇಲೆ ನಿಂತ್ಕೊಂಡೆ. ಅಪ್ಪ ನನ್ನ ಅಪ್ಕೊಂಡ್ರು. ಎಲ್ರ ಮುಖದಲ್ಲೂ ಖುಷಿ ಇದೆ. ಇದೆಲ್ಲ ಆಗಿದ್ದು ನಿನ್ನಿಂದ ಮಾತ್ರ